ನೋಡು ಸತ್ಯ, ತಾಯಿ ಆಗೋದಂದ್ರೆ ನೀನು ಅನ್ಕೊಂಡಷ್ಟು ಕಷ್ಟದ ಕೆಲಸ ಅಲ್ಲ. ನೀನು ಮನಸ್ಸು ಮಾಡಬೇಕು ನಾನು ತಾಯಿ ಆಗಬೇಕು ಅಂತ. ಆಗ ದೇಹ ನಿನಗೆ ತಾನಾಗೆ ಸಪೋರ್ಟ್ ಮಾಡುತ್ತೆ. ಅದನ್ನ ಬಿಟ್ಟು ನೀನು ಮನಸ್ಸಲ್ಲಿ 108 ಯೋಚನೆ ಮಾಡ್ತಾ ಇದ್ರೆ ಎಲ್ಲವೂ ಬೆಟ್ಟದ ಹಾಗೆ ಕಾಣಿಸುತ್ತೆ. ಆದರೂ ಅತ್ತೆ, ನೋಡು ಹುಡುಗಿ, ನಮ್ದು ಕೂಡು ಕುಟುಂಬ. ನಿನಗೆ ಏನೇ ಸಮಸ್ಯೆ ಆದರೂ ನಿನ್ನ ಜೊತೆಗೆ ಒಬ್ರಲ್ಲ ಇನ್ನೊಬ್ರು ಇದ್ದೇ ಇರ್ತಾರೆ. ನಿನ್ನ ಬಸ್ರು ಬಾಣಂತನ ಎಲ್ಲ ನಮ್ಮ ಜವಾಬ್ದಾರಿ. ನೀನೇನು ಯೋಚನೆ ಮಾಡಬೇಡ, ಯಾವುದಕ್ಕೂ ಹೆದರ್ಕೋಬೇಡ. ಅಲ್ಲ ಹುಡುಗಿ, ನಿನ್ನ ಕೆಲಸದಲ್ಲಿ ಎಂಥೆಂಥ ಸವಾಲು ಎದುರಿಸಿದೀಯಾ, ಅಂಥದ್ರಲ್ಲಿ ಇದೇನು ಮಾ? ಯಾವುದಕ್ಕೂ ಯೋಚನೆ ಮಾಡದೆ ಹ್ಞೂ ಅನ್ನು. ಸಮಯ ವಯಸ್ಸು ನಿಲ್ಲಲ್ಲ, ಓಡ್ತಾ ಇರುತ್ತೆ. ಅದ್ರ ಜೊತೆ ನಾವು ಓಡ್ತಾ ಇರಬೇಕು. ನೋಡು ಹುಡುಗಿ, ನಾನೇನು ಹೇಳಬೇಕು ಅಂತಿದ್ನೋ ಅದೆಲ್ಲ ಹೇಳಿದ್ದೀನಿ. ಇನ್ನು ಹೇಳೋದಕ್ಕೆ ನನಗೇನು ಉಳಿದಿಲ್ಲ. ನೀವ್ಯಾರ್ರಿ? ನಾನು ಅವಳು ಗಂಡ. ಓಹೋ, ನೀವೇನಾ ಇವಳು ಗಂಡ? ಏನಾಯ್ತು ಅಂತ ಹೇಳ್ತೀರಾ ಸರ್? ದುಡ್ಡಿಗೋಸ್ಕರ ಹೆಂಗಸರು ಈಗಿನ ಕಾಲದಲ್ಲಿ ಯಾವ ಮಟ್ಟಕ್ಕೆ ಬೇಕಾದ್ರೂ ಹಿಡಿತಾರೆ. ಇವಳನ್ನೇ ನೋಡಿ, ಹೊರಗಡೆ ಪ್ಯಾರ್ಲರು, ಒಳಗಡೆ ಸರ್ ಬಾಯಿಗೆ ಬಂದಾಗ ಮಾತಾಡಬೇಡಿ. ಜೊತೆಗೆ ಒಳ್ಳೊಳಗೆ ದುಡ್ಡಿನ ಅಕ್ರಮ ವ್ಯವಹಾರ ಬೇರೆ ಸರ್. ರೇ ಸಾಕ್ ನಿಲ್ಸ್ರಿ. ನನ್ನ ಹೆಂಡತಿ ಬಗ್ಗೆ ನಿಮ್ಗೇನ್ರಿ ಗೊತ್ತು? ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿ ಈ ತರ ಕೆಲಸ ಮಾಡೋಳಲ್ಲ. ಬೇವಿನಕಾಯಿಗೆ ಹಾಗಲಕಾಯಿ ಸಾಕ್ಷಿ. ನೋಡಿ ಸರ್, ನಿಮ್ಮ ಆರೋಪದಲ್ಲಿ ಹುರುಳಿಲ್ಲ. ನೀವು ಹೇಳಿದಾಗೆ ಇಲ್ಲಿ ಗಂಡಸರು ಬಟ್ಟೆ ದುಡ್ಡು ಸಿಕ್ಕಿದೆ ಅನ್ನೋದಾದ್ರೆ ಅದನ್ನ ಯಾರಾದ್ರೂ ಬಂದು ಇಟ್ಟು ಹೋಗಿರ್ಬೋದಲ್ವಾ? ಇವಳನ್ನ ಸಿಕ್ಕಾಕ್ಸೋದಕ್ಕೆ ಪ್ಲಾನ್ ಕೂಡ ಮಾಡಿರ್ಬೋದಲ್ವಾ? ಗಂಡಸರು ಬಂದ್ರೆ ಈ ತರ ಅಂಗಿ ಬಿಚ್ಚಿ ಹೋಗ್ತಾರೆ. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಏನ್ರಿ ಮಾತಾಡ್ತಾ ಇದ್ದೀರಾ? ಹಾಗಿದ್ರೆ ಈ ಬಟ್ಟೆಗಳು ಎಲ್ಲಿಂದ ಬಂತು ಸರ್? ಅದು ನಂದೇ ಬಟ್ಟೆಗಳು. ನಿನ್ನೆ ಇನಾಗ್ರೇಟ್ ಮಾಡಿದಾಗ ರೆಡಿ ಮಾಡ್ತಿದ್ವಲ್ಲ, ಆಗ ನಾನೇ ಬಿಟ್ಟೋಗಿದ್ದೀನಿ. ನಂದೇ ಅದು. ಮತ್ತೆ ಆ ದುಡ್ಡು? ದುಡ್ಡು ಪಾರ್ಲರ್ಗೆ ಬಂದಿರೋ ಕಸ್ಟಮರ್ ಯಾರ್ದಾದ್ರೂ ಇರ್ಬೋದಲ್ವಾ? ನೀವು ಅದನ್ನ ಯಾರಿಗೆ ಸೇರಿಸ್ಬೇಕೋ ಅವ್ರಿಗೆ ಸೇರಿಸೋ ವ್ಯವಸ್ಥೆ ಮಾಡಿ ಸರ್, ಸಾಕು. ಆದ್ರೆ ಇಲ್ಲಿ ದಿವ್ಯನ ಮೇಲೆ ಬಂದಿರೋ ಆರೋಪ ಸುಳ್ಳು. ನೀವು ಅನ್ಕೊಂಡಿರೋ ತರ ಇಲ್ಲಿ ಏನು ನಡೀತಿಲ್ಲ. ಬೇಕಾದ್ರೆ ನೀವು ದಿವ್ಯನ ಬಗ್ಗೆ ಇಲ್ಲಿ ಅಕ್ಕಪಕ್ಕದವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ರೀ, ಬರೀ ನಿಮ್ಮ ಮಾತಿನ ಮೇಲೆ ಇದು ಹೀಗೆ ಬಿಡಕ್ಕಾಗಲ್ಲ. ಆಯ್ತು, ನಿಮ್ಮ ಹೆಂಡತಿನ ಅರೆಸ್ಟ್ ಮಾಡಲ್ಲ, ಆದರೆ ಈ ಕೇಸ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋವರೆಗೂ ಈ ಪ್ಯಾರ್ಲರ್ನ ಓಪನ್ ಮಾಡೋಂಗಿಲ್ಲ. ಇದನ್ನ ಬ್ಲಾಕ್ ಲಿಸ್ಟ್ ಹಾಕಿದೀವಿ. ಹಾ ಆಯ್ತು ಸರ್, ಹಾಗೆ ಮಾಡಿ. ನಮಗೆ ಗೊತ್ತಾಗದೇ ಇರೋ ಹಾಗೆ ನೀವು ಊರ್ ಬಿಟ್ಟು ಹೋಗೋ ಹಾಗಿಲ್ಲ, ನೆನ್ಪಿರ್ಲಿ. ಇಲ್ಲ ಸರ್, ಎಲ್ಲೂ ಹೋಗಲ್ಲ, ನಾನೇ ಸಾಕ್ಷಿ. ಆಫೀಸರ್ ಬಿಡು ದಿವ್ಯಾ, ಇದೆಲ್ಲ ಯಾವ ದೊಡ್ಡ ವಿಷಯ. ಒಂದು ನಿಮಿಷ ಇರು. ದಿವ್ಯಾ ತಗೋ. ಏನಿದು? ನೋಡು, ನಿನಗೆ ಗೊತ್ತಾಗತ್ತೆ. ಈ ದುಡ್ಡು ಯಾಕೆ ಇಡ್ತಾನ? ಕಾರ್ತಿಕ್ಕು ಸತ್ಯ ದಿನೇ ದಿನೇ ಹತ್ರ ಆಗ್ತಿದ್ದಾರೆ. ಅವರಿಬ್ರು ದೂರ ಆಗಬೇಕು. ಒಬ್ರು ಮುಖ ನೋಡಿದ್ರೆ ಇನ್ನೊಬ್ರಿಗೆ ಆಗಲ್ಲ ಅನ್ನೋ ಥರ ಆಗಬೇಕು. ಈ ಕೆಲಸ ನಿನ್ನಿಂದ ಆಗಬೇಕು. ಅದಕ್ಕೆ ಈ ದುಡ್ಡು. ಅದೇನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ,
ಒಟ್ಟಿನಲ್ಲಿ ನಾನು ಹೇಳಿದ ಕೆಲಸ ಆಗಬೇಕು ಅಷ್ಟೆ. ಕೀರ್ತನ ಏನು ಹೇಳ್ತಾ ಇದೀಯಾ? ಎಸ್, ನೀನು ಅವರಿಬ್ಬರನ್ನ ದೂರ ಮಾಡಬೇಕು. ಆದರೆ ಅದು ಇಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ನೀನು ನಮ್ಮ ಮನೆಗೆ ಬರಬೇಕು. ಅಲ್ಲಿಗೆ ಬಂದು ಅವರಿಬ್ಬರನ್ನ ದೂರ ಮಾಡಬೇಕು. ದಿವ್ಯಾ, ಇಷ್ಟೊಂದು ದುಡ್ಡು ನಿನಗಿನ್ನೆಲ್ಲೂ ಸಿಗಲ್ಲ. ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಸರಿ, ಮಾಡ್ತೀನಿ. ದಿವ್ಯಾ, ಅವತ್ತು ನಿನ್ನ ಭಾಷಣನ ಕೇಳಿ ಸುಹಾಸ್ ನೀನು ಬದಲಾಗಿರಬಹುದು ಅಂತ ಹೇಳ್ದ. ಆದರೆ ಅವತ್ತು ನಾನು ಅವನಿಗೆ ಒಂದೇ ಮಾತು ಹೇಳಿದ್ದು, ದುಡ್ಡು ದಿವ್ಯಾನ ಬಿಟ್ಟರು ದಿವ್ಯಾ ದುಡ್ಡನ್ನ ಬಿಡಲ್ಲ ಅಂತ. ಸಿ, ಐ ವಾಸ್ ರೈಟ್. ಇವಾಗ ಗೊತ್ತಾಗ್ತದೆ ಅದ್ಯಾವುದೂ ಉಪಯೋಗಕ್ಕೆ ಬರಲ್ಲ ಅಂತ. ಸರಿ, ನೀನು ಹೊರಡು. ಮತ್ತೆ ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತೆ. ಫ್ರೆಂಡ್ಸ್, ಫ್ರೆಂಡ್ಸ್. ಬರ್ತೀನಿ.